are going to see that coplanar vectors. Co means same plane. Okay, co it is the same. Planar means plane. So the vectors which are lying on the same plane, so that we are going to call the what are coplanar vectors. ಅದಕ್ಕೆ ಏನು ಕರಿತೀವಿ ನಾವು coplanar vectors ಅಂತ ಕರಿತೀವಿ ನಾವು. ಸೊ ಅಂದ್ರೆ ಏನ್ರಿ ಇಲ್ಲಿ, so the vectors, two vectors having the what a same plane. For example, if I going to say like this is the A vector, this is the what B vector. So A vector and B vector are, it is lying in the same plane. One day plane nalli agtade. Plane means what? This board is also called the one plane. Okay, idu ಒಂದು board ಏನದ ಒಂದು plane ಅದ. ಸೊ ಪ್ಲೇನ್ ಅಂತಂದ್ರೆ ಅದರಲ್ಲಿ ವೆಕ್ಟರ್ಸ್ಗಳು ಫಾಲ್ ಆಗ್ತಿರ್ತವೆ, ಅದಕ್ಕೆ ಏನು ಕರಿತೀವಿ ನಾವು ಕೋಪ್ಲೇನಾರ್ ಅಂತ. ಫಾರ್ ಎಕ್ಸಾಂಪಲ್, ಅದು ಟೂ ಪುಲೀಸ್ ಆರ್ ದೇರ್, ಇಲ್ಲೊಂದು ಎರಡು ಪುಲೀಸ್ಗಳು ಅವ. ಸೊ ಇಫ್ ಐ ಹ್ಯಾಂಗ್ ದ ಒನ್ ಥ್ರೆಡ್ ಬೈ ದ ವಾಟ್ ಹ್ಯಾಂಗಿಂಗ್, ಇದು ಹ್ಯಾಂಗರ್ ಅಂತ ಕರಿತೀವಿ ನಾವು. ಹ್ಯಾಂಗರ್ಸ್ ಅಂದ್ರೆ ವೇಟ್ಸ್ಗಳು ಇರ್ತವೆ ಇದ್ರ ಒಳಗಡೆ. ಸೊ ಇಲ್ಲೊಂದು ವೇಟ್ ಹಾಕಿರ್ತೀನಿ, ಸೊ ಇದು ಒಂದು ವೇಟ್ ಹಾಕಿರ್ತೀನಿ, ಇಲ್ಲೊಂದು ವೇಟ್. So this one another one weight we can see it. Okay, this is the O. Okay, so weight is also a force exerting by the earth. Okay, so force agirtada, so that is P vector, we can see it. And this one is Q vector. Okay, sorry, this is R vector ant karena, this is P vector and Q vector. So these three vectors are called coplanar vectors. These vectors we are going to call the what? Coplanar vectors. Means all the three forces acting on the plane, same plane. So for example, this is the one house, we can see that this the beam is there. Adu one beam adan tilkore. So that if I see that this is the one beam, again this one is idunu one beam ada, idu beam ada, idಕ್ಕೆ ಏನು ಕರೀತಾರೆ, ಇದಕ್ಕೆ ಇನ್ನೊಂದು ಮ್ಯಾಗ್ ಒಂದು ಬರ್ತಲ್ಲ ಬೀಮ್, ಅದಕ್ಕೆ ನೆಂಟಲ್ಲಿ ಏನು ಅಂತಾರೆ ನೋಡ್ರಿ. ಸೊ ಟೂ ಬೀಮ್ಸ್ ಆರ್ ದೇರ್. ಸೊ ಇವೆಲ್ಲ ಏನೋ ಫೋರ್ಸ್ ಎಕ್ಸೆಕ್ಟ್ ಆಗ್ತಲ್ಲ, ಇದ್ರದ್ದು ವೇಟ್ ಇದ್ರ ಮೇಲೆ ಬೀಳ್ತದೆ. ಇವೆಲ್ಲ ಒಂದೇ ಪ್ಲೇನ್ನಲ್ಲಿ ಏನಾಗಿರ್ತದೆ, ಸೊ ಆ್ಯಕ್ಟ್ ಆಗ್ತಿರ್ತವೆ. ಸೊ ದೆನ್ ದಿಸ್ ವಿ ಆರ್ ಗೋನ್ ಟು ಕಾಲ್ ದ ಪ್ಲೇನಾರ್ ವೆಕ್ಟರ್ಸ್. ದಿಸ್ ಟೈಪ್ ಆಫ್ ವೆಕ್ಟರ್ಸ್ ವಿ ಆರ್ ಗೋನ್ ಟು ಕಾಲ್ ದ ಪ್ಲೇನಾರ್ ವೆಕ್ಟರ್ಸ್. ಮೀನ್ಸ್ ಟೂ ವೆಕ್ಟರ್ಸ್ ಹ್ಯಾವಿಂಗ್ ದ ವಾಟ್, ಟೂ ವೆಕ್ಟರ್ಸ್ having same plane are called same plane are called coplanar vectors. Coplanar vectors. Okay, two vectors having the same plane are called coplanar vectors. ಇಲ್ಲಿ A vector B vector ಇತ್ತು, ಸೊ ಹಿಂಗೂ ಆಗ್ಬೋದು ಇದು. ಸೊ ದಿಸ್ ಮೇ ಬಿ ಲೈಕ್ ದಿಸ್ ವೇ ಆಲ್ಸೋ. ದಿಸ್ ಇಸ್ A vector, ದಿಸ್ ಏನಾಗ್ತದೆ A vector ಮತ್ತು B vector ಏನದ ಟೂ ವೆಕ್ಟರ್ಸ್ಗಳು ಈ ಥರನೂ ಆಗ್ಬೋದು. ಸೊ ಅಂದ್ರೆ ಇಲ್ಲಿ ಏನದ ರೀ, A vectors and B vector are coplanar because they lie in the same plane. ಎಲ್ಲ ಏನಾಗಿರ್ತಾವ, ಸೇಮ್ ಪ್ಲೇನ್ನಲ್ಲಿ ಲೈ ಆಗಿರ್ತವೆ. ಓಕೆ, ಸೊ in figure, A vector and B vectors are coplanar vectors. A vectors and B vectors are ಏನದಲ್ಲಿ coplanar vectors. Okay, coplanar vectors because they lie in the same plane. They lie in the same plane because they lie in the same plane. ಇಲ್ಲಿ ಏನದ ಪ್ಲೇನ್, ಇಲ್ಲಿ ಏನದ ಸೇಮ್ ಪ್ಲೇನ್ ಆಫ್ ದ ಪೇಪರ್ ಆರ್ ಬೋರ್ಡ್ ಅಂತಲೂ ಕರಿಬೋದು. ಓಕೆ, ಪೇಪರ್ ಆರ್ ಬೋರ್ಡ್, ನಿಮ್ಮಲ್ಲಿ ಏನಾಗ್ತದೆ ಪೇಪರ್ ಆಗಿರ್ತದೆ, ಇಲ್ಲಿ ಬೋರ್ಡ್ ಆಗಿರ್ತದೆ. ಓಕೆ, so because they lie in the same plane ಅಂತ ಕರಿತೇವೆ ನಾವು. Now we can see that localized vector ಅಂತ ಕರಿತೇವೆ. localized vector ಅಂತಂದ್ರೆ ಏನು, the vector which have the what a fixed tail ಏನಾಗಿರ್ತದೆ ಇಲ್ಲಿ ಫಿಕ್ಸ್ ಆಗಿರ್ತದೆ, ಅದರದ್ದು ಟೇಲ್ ಏನಾಗಿರ್ತದೆ ಫಿಕ್ಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಇದು ಒಂದು ವೆಕ್ಟರ್ ಅದ, if it is same
ಟೇಲ್ ಫಿಕ್ಸ್ ಆಗಿತ್ತು ಅಂತಂದ್ರೆ ಇಟ್ ಮೇ ಬಿ ವಾಟ್ ರೊಟೇಟಿಂಗ್ ಲೈಕ್ ದಿಸ್ ವೇ, ಈ ಥರ ರೊಟೇಟ್ ಆಗ್ತಿರ್ತದೆ. ಹಾಂ, ಸೊ ಒಂದೇ ಎಕ್ಸೆಲ್ನಲ್ಲಿ ರೊಟೇಟ್ ಆಗ್ತಿರ್ತ. ಸೊ ದ್ಯಾಟ್ ಫಾರ್ ಎಕ್ಸಾಂಪಲ್ ಫ್ಯಾನ್ ಅದ, ಫ್ಯಾನ್ ಏನಾಗ್ತದ ಒಂದೇ ಎಕ್ಸೆಲ್ನಂಗೆ ರೊಟೇಟ್ ಆಗ್ತಲ್ಲ. ಸೊ ದೆನ್ ದಿಸ್ ಲೋಕಲೈಸ್ಡ್ ವೆಕ್ಟರ್ ಈಸ್ ಆಲ್ಸೋ ನೋನ್ ಆಸ್ ಎ ವಾಟ್ ಆಕ್ಸಿಯಲ್ ವೆಕ್ಟರ್ ಅಂತ ಕರೀತಾರೆ. ಅಥವಾ ಇದಕ್ಕೆ ಇನ್ನೊಂದು ಹೆಸರೇನಪ್ಪ, ಫಿಕ್ಸ್ಡ್ ವೆಕ್ಟರ್ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಆಕ್ಸಿಯಲ್ ವೆಕ್ಟರ್ಸ್ ಆರ್ ಫಿಕ್ಸ್ಡ್ ವೆಕ್ಟರ್ಸ್ ಅಂತಲೂ ಕರೀತಾರೆ. ಸೊ ಅಂದ್ರೆ ಏನಿಲ್ಲಿ ವೆಕ್ಟರ್ಸ್ ಅಂತಂದ್ರೆ ಏನು? ಲೋಕಲೈಸ್ಡ್ ವೆಕ್ಟರ್ ಮೀನ್ಸ್ ದ ವೆಕ್ಟರ್ ವಿಚ್ ಹ್ಯಾವ್ ದ ಫಿಕ್ಸ್ಡ್ ಟೇಲ್, ವಿಚ್ ಹ್ಯಾವಿಂಗ್ ದ ವಾಟ್ ಫಿಕ್ಸ್ಡ್ ಟೇಲ್, ಟೇಲ್ ಫಿಕ್ಸ್ ಆಗಿರ್ತದೆ. ದೆನ್ ದಟ್ ಟೈಪ್ ಆಫ್ ವೆಕ್ಟರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ದ ಲೋಕಲೈಸ್ಡ್ ವೆಕ್ಟರ್ಸ್ ಅಂತ ಕರಿತೇವೆ. ಅಂದ್ರೆ ಏನು? ಎ ವೆಕ್ಟರ್ ಹ್ಯಾವಿಂಗ್ a vector having fixed tail is called ಏನಂತ ಕರಿತೀವಿ ಅನ್ನೋದಕ್ಕೆ? localized vector. Localized vector. It is also known as ಏನಂತ ಕರಿತೀವಿ ಅದಕ್ಕೆ? ಸೊ ಫಿಕ್ಸ್ಡ್ ವೆಕ್ಟರ್ ಅಂತ ಕರೀತಾರೆ. ಇದಕ್ಕೇನು ಕರಿತೀವಿ ನಾವು? ಫಿಕ್ಸ್ಡ್ ವೆಕ್ಟರ್ ಆರ್ ಫಿಕ್ಸ್ಡ್ ವೆಕ್ಟರ್ ಆರ್ ಆಕ್ಸಿಯಲ್ ವೆಕ್ಟರ್ ಅಂತ ಕರಿಬೇಕು. ಏನಂತ ಕರಿಬೇಕ್ರಿ ಅದಕ್ಕೆ? ಆಕ್ಸಿಯಲ್ ವೆಕ್ಟರ್ಸ್. ಆಕ್ಸಿಯಲ್ ವೆಕ್ಟರ್ಸ್. ಓಕೆ, ಸೊ ಆಕ್ಸಿಯಲ್ ವೆಕ್ಟರ್ಸ್ ಎಕ್ಸಾಂಪಲ್ ಏನದ ಇಲ್ಲಿ? ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ದ್ಯಾಟ್ ಎಕ್ಸಾಂಪಲ್ angular displacement. Angular displacement. Angular displacement. Okay, so angular displacement, no, it is an example of this one. Or angular velocity. Angular velocity. Okay, torque. Torque, angular momentum. So these are called what are axial or localized or fixed vectors. ಇದಕ್ಕೇನು ಕರಿತೀವಿ ನಾವು? ಲೋಕಲೈಸ್ಡ್ ಮತ್ತು ಫಿಕ್ಸ್ಡ್ ಅಥವಾ ಆಕ್ಸಿಯಲ್ ವೆಕ್ಟರ್ಸ್ ಅಂತ ಕರಿತೀವಿ. ನಾವು ನೆಕ್ಸ್ಟ್ ನಾನ್ ಲೋಕಲೈಸ್ಡ್ ವೆಕ್ಟರ್ಸ್. ನಾನ್ ಲೋಕಲೈಸ್ಡ್ ವೆಕ್ಟರ್ಸ್. Non-localized vectors means a vector having no fixed tail. Tail fix ಆಗಿರಲ್ಲ. ಇಲ್ಲಿ angular displacement just only I have drawn, no. This is the one vector when it is swap out. Swapping ಅಂತಂದ್ರೆ ಏನು? ಕಸ ಹುಡುಕ್ತಿರಲ್ಲ, ಹಿಂಗೆ ಸಾರಿಸ್ತದ ಅಂತಾರಲ್ಲ, ಸಾರ್ಸೋದು. ಇದು ಹಿಂಗೆ ಸಾರಿಸ್ಕೋತ ಹೋಯ್ತು ಅಂತ ತಿಳ್ಕೊರಿ, ಅದು ಏನದ? So that angle is made, no, that we are going to call this theta is called the angular displacement. ಅದಕ್ಕೇನು ಕರಿತೀವಿ ನಾವು? angular displacement ಅಂತ ಕರಿತೀವಿ. ಸೊ ನಾವು ನಾನ್ ಲೋಕಲೈಸ್ಡ್ ವೆಕ್ಟರ್ಸ್. ಸೊ ಅಂದ್ರೆ ಏನು ಇಲ್ಲಿ? ಎ ವೆಕ್ಟರ್ ಹ್ಯಾವಿಂಗ್ ನೋ ಫಿಕ್ಸ್ಡ್ ಟೇಲ್. ನೋ ಫಿಕ್ಸ್ಡ್ ಟೇಲ್. ಟೇಲ್ ಫಿಕ್ಸ್ ಆಗಿರಲ್ಲ. ಓಕೆ, ಇದು ಹೆಂಗೆ ನಾವು ಫಿಕ್ಸ್ ಆಗಿರ್ತಲ್ಲ ಇದಕ್ಕೆ ಟೇಲ? So this is how it is, a tail is fixed. So then that vectors we are going to call the axial vectors or localized vector ಅಂತ ಕರಿಲಿಕ್ಕತ್ತು. ಇಲ್ಲಿ ಟೇಲ್ ಫಿಕ್ಸ್ ಆಗಿರಲ್ಲ. ಏನು ಫಿಕ್ಸ್ ಆಗಿರಲ್ಲ ಇಲ್ಲಿ? ಟೇಲ್. ಸೊ ವೆಕ್ಟರ್ ಹ್ಯಾವಿಂಗ್ ನೋ ಫಿಕ್ಸ್ಡ್ ಟೇಲ್. ಸೊ ದೆನ್ ದಟ್ ವೆಕ್ಟರ್ಸ್ ಆರ್ ಕಾಲ್ಡ್, ಸೊ ಈಸ್ ಕಾಲ್ಡ್ ಏನಂತ ಕರಿತೀವಿ ಅದಕ್ಕೆ? ನಾನ್ ಲೋಕಲೈಸ್ಡ್ ವೆಕ್ಟರ್ ಈಸ್ ಕಾಲ್ಡ್ ನಾನ್ localized vectors. Non-localized vectors. It is also known as what we can see that? So this also known as a free vectors. Free vector. ಇದಕ್ಕೇನು ಕರಿತೀವಿ ನಾವು? ಫ್ರೀ ವೆಕ್ಟರ್ಸ್ ಅಂತ ಕರಿತೀವಿ. ಆರ್ polar vectors. This is also known as what? Polar vectors and karitu. So this is also known as what? Polar vectors. Example. Ili example ಏನದ? Example
linear displacement, velocity, acceleration. Okay, so all these are linear only, force and so on. Okay, so this is and so on and so on. Okay, so these vectors are called ಏನಂತ ಕರಿತೀವಿ ಇದಕ್ಕೆ ನಾನ್ ಲೋಕಲೈಸ್ಡ್ ವೆಕ್ಟರ್ಸ್ ಆರ್ ಪೋಲಾರ್ ವೆಕ್ಟರ್ಸ್ ಆರ್ ಫ್ರೀ ವೆಕ್ಟರ್ಸ್ ಅಂತ ಕರಿತೇವೆ. got the things sir? Followed? Any doubt? So okay, so today we are going to learning the next that is vectors. We can see that position vector. Okay, so next it is about the what position vector. In motion in a straight line position vector. Take close that door. Door close. Okay, so now listen carefully. Position vector means what? What is a position? You people are knowing it. Position means what? Position means what is it? The body which is at the rest, it's having some certain position, isn't it? So if a body changes its position with respect to time, then it is called a what a motion. Okay, so इसको क्या कहते हैं हम motion कहते हैं. So that we are going to call the motion. So now here position vector means if I drawn the this one, this is the one coordinate system along x-axis and this one is y-axis. This is the O is called the origin. O it is called the what origin. So if I draw the one, this is the one point P. So the line joining from O to P, so that one vector we are getting, that vector we are going to call the position vector. Okay, so that is we are going to call the what position vector. A vector drawn from the origin to the position P, that is the position that body we are taking the what position of the body. So that is the P we are considering. So from O to P, that gives the what R vector, that is we are going to call position vector. ಅದಕ್ಕೆ ಕರೀತೀವಿ ನಾವು position vector ಅಂತ ಕರೀತೀವಿ ನಾವು. So a vector drawn from the origin to the position of a particle at any instant is called a what position vector. What is it? Position vector means a vector drawn from the what origin to the position. Okay, so that is P of a particle at any instant of time. So then it is called the position vector. So this is we are going to call the what position vector. So what is it means? I am going to write down a vector drawn from the origin. Okay, origin means this is the O is called the origin. So origin to the position, origin to the position of a particle. Okay, so a vector drawn from the origin to the position of a particle, at any instant is called a position vector. At any instant is called a what position vector. Okay, so this is what we are going to call the position vector. So in figure we are going to see that so that is the O to P. Okay, O to P is called
position vector. O to P, that is equal to what? R vector. That we are going to call the what? ಏನಂತ ಕರಿತೇವೆ ಇದಕ್ಕ position vector ಅಂತ ಕರಿತೇವೆ. So in figure, so that is OP vector is equal to R vector. So this is what we are going to call the position vector. OP vector equal to R vector is called ಏನಂತ ಕರಿತೇವೆ ಅದಕ್ಕ position vector ಅಂತ ಕರಿತೇವೆ. Right on this one. Okay, so now we are going to understanding the next that vector we are going to call the displacement vector. Displacement vector. Okay, so displacement vector means again we are taking the what same coordinate system. So this is the x-axis and this one is y-axis. This is the what origin O. Okay, so the initially the particle it is at the position P1 we are considering. Initial position of that particle it is P1. Okay, from O to P1 the distance what we are getting now. So that is the R1. That distance we are going to call the what? R1 vector. R1 vector. So next another position of this body. So for example, if a body travel from or if a body which is traveling from or particle which is traveling from P1 to P2. P1 ಇಂದ P2 ಬರ್ತಾ ಇದೆ ಅಂದ್ರೆ ಇಲ್ಲಿ ಏನಾಗ್ತದ ಸೊ ಇದು R2 ಆಗ್ತದೆ. ಸಪೋಸ್ ದಿಸ್ ಪೊಸಿಷನ್ ಮೀನ್ಸ್ x y and z ಮೂರು ತಗೊಂಡ್ರಿ ಅಂತ ತಿಳ್ಕೊಳ್ಳಿ. x axis, y axis and z axis. If I considering like this way, x axis, y axis and z axis, then this P1 it is x comma y comma z. This also P2 is x comma y comma z. We can take it. Okay, so this one we are saying no x1 comma y1 comma z1. This is we are going to take it as a x2 comma y2 comma this one is a z2. Okay, so that we are consider as a what? Z2. Okay, so displacement vector means it is represent what? A change in the position of a moving particle in a given interval of time or given time interval. Okay, so that we are going to call the displacement vector. Displacement vector means represents the what? ಇಲ್ಲಿ ಏನು represent ಮಾಡ್ತದ moving body. ಇಲ್ಲಿ ಏನದ moving particular moving body in a given time interval. On certain time interval ನಲ್ಲಿ ಏನು ಆ body move ಆಗುತ್ತೆ from P1 to P2, that distance is there no, so that we are going to call the ಏನಂತ ಕರಿತೀವಿ position displacement vector, that is delta R vector equal to R1 vector minus R2 vector we are considering. R1 vector minus R2 vector. Okay, displacement andre andre the shortest distance travel from initial position to the final position. Okay, the shortest distance traveling from what? Initial position to the final position in a given time interval ಅಂತ ಹೇಳ್ತೇವೆ. In a given time interval. ಇಲ್ಲಿ ಏನಾಗುತ್ತೆ ಸೇಮ್ ಅದಲ್ಲ. ಇಲ್ಲಿ ಏನದ displacement vector represents the change in ಏನ್ ಚೇಂಜ್ ಮಾಡಲಾಕತ್ತದ position. Okay, change in position of a moving particle in a given time interval. So then it is called displacement vector. So that I am going to write down displacement vector is represent. So ಏನು represent ಮಾಡಕತ್ತ ಇಲ್ಲಿ represent what it representing so represents in the change in position so change in position ಅಂದ್ರೆ ಯಾವ ಚೇಂಜ್ ಮಾಡಕತ್ತ ಇಲ್ಲಿ ಮೂವಿಂಗ್ ಆಬ್ಜೆಕ್ಟ್ ಮಾಡ್ತಲ್ಲ so that is a change in position of a moving
particle, moving particle in a given time interval, in a given time, in a given time interval, given time interval. Okay, so this is we are going to call the ಏನಂತ ಕರಿತೀವಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ ಇಲ್ಲಿ ಈಗ ಪಾರ್ಟಿಕಲ್ ಇಟ್ ಇಸ್ ಮೂವಿಂಗ್ ಫ್ರಮ್ ವಾಟ್ p1 to p2 ಆಗಲತ್ತದ. ಕನ್ಸಿಡರ್ ಎ ಮೂವಿಂಗ್ ಪಾರ್ಟಿಕಲ್. ಓಕೆ, ಇಲ್ಲಿ ಕನ್ಸಿಡರ್ ಎ ಮೂವಿಂಗ್ ಪಾರ್ಟಿಕಲ್ ಗೋಯಿಂಗ್ ಫ್ರಮ್ ವಾಟ್ ಪೊಸಿಷನ್ p1 to p2 ಆಗಲತ್ತದ. p1 to p2, then this displacement vector it can be represented by delta r vector. Okay, so delta r vector ಅಂತ ರಿಪ್ರೆಸೆಂಟ್ ಮಾಡ್ತೇವೆ. from figure the displacement vector okay, the displacement vector equal to delta r vector equal to, so that is r1 minus r2 or r2 minus r1 ಯಾವಾಗಲೂ ತಗೋಬಹುದು. ಇಲ್ಲಿ ಏನದ r2 minus r1 ತಗೋಬಹುದು ಅಥವಾ r1 minus r2 ಕನ್ಸಿಡರ್ ಮಾಡಬಹುದು. ಇಲ್ಲಿ ಏನದ r2 minus r1 ಕನ್ಸಿಡರ್ ಮಾಡಿ. This is r2 minus r1. Okay, so that is r2 minus r1. Okay, r2 minus r1 consider ಮಾಡ್ಬೋದು. So r2 means, okay, so next we can see that orthogonal triad means what? Orthogonal triads. So orthogonal triad means the unit vector which is taken or which is denoted along the positive x-axis and positive y-axis and a positive z-axis. That is along x-axis one unit vector we are using, along y-axis one unit vector, along z-axis another one unit vector. So for example, if I taken like this way, this is the one x-axis, this is y-axis, this we are going to call the z-axis. Okay, so and I will borrow so बारी KTM अच्छी लो हैं कौन है गाड़ी KTM ये यार बारी करना कर तो कौन है ये लोड़ा ಅಲ್ಲಿ ಯಾಕಂದ್ರೆ ಅದು ಸ್ವಲ್ಪ ಇದು ಆಗಲಕತ್ತೆ ಅಂತ ಇಲ್ಲಿ ತಂದು ಬೇಜಾರಾಗಿಲ್ಲ. ಯಾಕೆ ಖುಷಿದಿಲ್ಲ ನೋಡು ಇಲ್ಲಿ ನೋಡು, ಇದು ಎಕ್ಸ್ ಆಕ್ಸಿಸ್ ನಾಗ ತಗೊಳಕತ್ತಲ್ಲ, ಇದು ಎಕ್ಸ್ ಆಕ್ಸಿಸ್ ಇಂದ ತಗೋತೀವಿ ನಾವು, ಐ ಕ್ಯಾಪ್ ತಗೋತೇವೆ. ಐ ಕ್ಯಾಪ್ ಏನದು, ಇದು ಯೂನಿಟ್ ವೆಕ್ಟರ್. ಐ ಕ್ಯಾಪ್ ಇಸ್ ಕಾಲ್ಡ್ ವಾಟ್ ಯೂನಿಟ್ ವೆಕ್ಟರ್. ದಿಸ್ ಇಸ್ ಜೆ ಕ್ಯಾಪ್ is called, it is also a unit vector along y axis. This is also k vector, that is k cap. K cap is taken along the z axis. I cap, j cap and k cap are called orthogonal triads. I cap, j cap and k cap are called the what? Orthogonal. Orthogonal means what? Perpendicular. Orthogonal means what? Perpendicular. So the vector which are perpendicular with one another, x axis, y axis and z axis, the three axes are perpendicular with one another. ಮೂರು perpendicular ನಲ್ಲೇ ಇರ್ತಾವೆ. X axis, y axis and z axis, all the three are what? Perpendicular with each other. So if you are taken along x axis, positive x axis ತಗೊಂಡೆ ಅಂತಂದ್ರೆ, so there is one unit vector we are representing, that is represented by the I cap. This is j cap and this is the what? K cap. I cap, j cap and k cap are called orthogonal triads ಅಂತ ಕರೀತೀವಿ. ಏನಂತ ಕರೀತೀವಿ ಅದಕ್ಕೆ? Orthogonal triads ಅಂತ ಕರೀತೀವಿ. Okay, so the vector, the unit vector along the x axis, the unit vector along positive x axis, positive x axis is denoted as I cap. Is denoted as I cap. ये यहाँ डिनोट पढ़ा करते ना I cap. So the unit vector
the unit vector along the unit vector along positive y axis, along the positive y axis is denoted as a j cap. ನೆನಪಿನಲ್ಲಿ ಇಟ್ರು ಜಿ ಅಂತ ಜಗದೀಶ್ನು ಇರ್ತಾನ. ಜಗದೀಶ್ ಯಾರು? ನಮ್ ದೋಸ್ತ. ಏನು ನನ್ನ ಹೆಸರದ ಜಗದೀಶ್ ಚಂದ್ರ ಅಂತ ಹೆಸರೇ ಗೊತ್ತಿಲ್ಲ. ಏನದು? ಈಗ ನೋಡಿ ಜೆ ಕ್ಯಾಪ್ ಅಂತ ಕರಿತೇವೆ ನಾವು. ಏನಂತ ಕರಿತೇವೆ ನಾವು? ದ ಯೂನಿಟ್ ವೆಕ್ಟರ್ ಅಲಾಂಗ್ a positive y axis is denoted as j cap. Is denoted as j cap. Again, the unit vector along a positive z axis, is denoted as k cap. Okay, so this I cap, j cap and k cap are called ಏನಂತ ಕರೀತೀವಿ ಅದಕ್ಕ? So this I cap, j cap and k cap are called orthogonal triads. ಏನು ಕರೀತದ? orthogonal triads ಅಂತ ಕರೀತೇವೆ ನಾವು. So the magnitude of each, it is equal to what? 1. ಏನಾಗಿರುತ್ತೆ? unit means the magnitude of that unit vector is unit we are going to say, no? So ಇದ್ರದ್ದು magnitude ಏನಾಗಿರುತ್ತೋ 1 ಆಗಿರುತ್ತೆ. The magnitude of unit vector ಏನಾಗಿರುತ್ತೋ 1 ಆಗಿರುತ್ತೆ. So that is, we can see that that is I cap is equal to j cap equal to k cap equal to 1. So that is, we are going to call the unit vector. ಅದಕ್ಕೆ ಏನು ಕರೀತೀವಿ ನಾವು? unit vector ಅಂತ ಕರೀತೀವಿ.